ಸಿಲ್ಲಿ ವಿಷಯಗಳಿಗೆ ಸೂಸೈಡ್ ಮಾಡ್ಕೊಳ್ತಾ ಇರುವವರ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದ್ದಾವೆ. ನೋಡಿ, ಅಂಥದ್ದೇ ಒಂದು ಘಟನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಗಿದೆ. ಕೇವಲ ಸಾಂಬಾರ್ ಮಾಡಿಲ್ಲ ಅಂತ ತಂದೆ ಪುತ್ರಿಗೆ ಬೈದಿದ್ದಕ್ಕೆ ಪುತ್ರಿ ಘೋರ ನಿರ್ಧಾರಕ್ಕೆ ಬಂದಿದ್ದಾಳೆ. ತಂದೆ ಬೈದಿದ್ದಕ್ಕೆ ಸೌಜನ್ಯ ಪೂಜಾರಿ ಎಂಬ ಯುವತಿ ಆತ್ಮಹತ್ಯೆ ದಾರಿ ಹಿಡಿದಿದ್ದಾಳೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದೇವವೃಂದದಲ್ಲಿ ಆಗಿರುವಂಥ ಘಟನೆ ಇದು. ತರಕಾರಿ ತಂದು ಸಾಂಬಾರ್ ಮಾಡಲಿಕ್ಕೆ ತಂದೆ ನಟೇಶ್ ಹೇಳ್ತಾರೆ. ಊಟಕ್ಕೆ ಬಂದಾಗ ಸಾಂಬಾರು ಮಾಡಿಲ್ಲ ಅಂತ ತಂದೆ ಮಗಳಿಗೆ ಬೈತಾರೆ. ಅಷ್ಟೇ ಮ್ಯಾಟ್ರು. ಪಕ್ಕದ ಮನೆಗೆ ಸಾಂಬಾರು ತರಲಿಕ್ಕೆ ತಂದೆ ತೆರಳಿದಾಗ ಮಗಳು ಅಷ್ಟು ಬೇಗ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಗೋಣಿಬೀಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಯಾಕೆ ಸಾಂಬಾರು ಮಾಡಿಲ್ಲ ಅಂತ ಅಷ್ಟೇ ಕೇಳಿದ್ದು ತಂದೆ ತನ್ನ ಪುತ್ರಿಗೆ. ಅಷ್ಟು ಹೇಳಿದಕ್ಕೆ ಪಕ್ಕದ ಮನೆಗೆ ಹೋಗಿ ಸಾಂಬಾರು ತಗೊಂಡು ಬರೋ ಗ್ಯಾಪಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅಂದರೆ ಎಷ್ಟು ಸಂಕುಚಿತ ಸ್ವಭಾವ ಇರಬೇಡ ಈಗಿನ ಕಾಲದ ಮಕ್ಕಳಿಗೆ. ನೋಡಿ, 22 ವರ್ಷ ಬದುಕಿ ಬಾಳ್ಬೇಕಾದಂತಹ ಹೆಣ್ಣು ಮಗಳು. ತಂದೆ ಸಹಜವಾಗಿ ತಂದೆ ತಾಯಿ ಮಕ್ಕಳಿಗೆ ಬೈಯೋದು ಸರ್ವೇ ಸಾಮಾನ್ಯ ಆಗಿರ್ತದೆ. ಯಾಕಂದರೆ ಈ ಚಿಕ್ಕಮಗಳೂರು ಮೂಡಿಗೆರೆ ಅಂದಾಗ ಮಲೆನಾಡು ಭಾಗದಲ್ಲೆಲ್ಲ ಹೆಣ್ಣುಮಕ್ಕಳು ಮನೆ ಕೆಲಸವನ್ನು ಮಾಡ್ತಾರೆ. ಸಹಜವಾಗಿ ಅಡುಗೆ ಕೆಲಸ ಎಲ್ಲ ಮಕ್ಕಳೇ ಮಾಡೋದು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇವತ್ತು ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ. ಏನಿದು? ಕ್ರೈಮ್ ರಿಲೇಟೆಡ್ ಮೂವಿಗಳನ್ನ ಜಾಸ್ತಿ ನೋಡ್ತಾರಾ ಅಥವಾ ಧಾರಾವಾಹಿಗಳ ಪ್ರಭಾವನ ಅಥವಾ ಬೆಳೆದು ಬಂದಿರೋ ವಾತಾವರಣನೇ ಹಾಗೇನಾ? ಏನು ಕಾರಣ ಗೊತ್ತಾಗ್ತಾ ಇಲ್ಲ. ಇವತ್ತು ಸಾಕಷ್ಟು ಜನ ಸಿಲ್ಲಿ ಮ್ಯಾಟ್ರಿಗೆ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಸಚಿನ್ ಶೆಟ್ಟಿ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸಚಿನ್ ಶೆಟ್ಟಿ, ಸಿಲ್ಲಿ ಮ್ಯಾಟ್ರ್ಗಳಿಗೆ ಸಾಕಷ್ಟು ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಸಾಂಬಾರು ಮಾಡಿಲ್ಲ ಅನ್ನುವಂಥ ಒಂದೇ ಒಂದು ಸಣ್ಣ ವಿಚಾರಕ್ಕೆ 22 ವರ್ಷದ ಸೌಜನ್ಯ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡ್ಲಾ? ಏನಿದೆ ಇನ್ಸೈಡ್ ಸ್ಟೋರಿ? ಖಂಡಿತ ಸಚಿನ್, ಏನು ತಂದೆ ತರಕಾರಿನ ತಂದ್ಕೊಟ್ಟು ಸಾಂಬಾರ್ ಮಾಡ್ಲಿಕ್ಕೆ ಮಧ್ಯಾಹ್ನದ ಊಟಕ್ಕೆ ಸಾಂಬಾರ್ ಮಾಡುವಂತೆ ಮಗಳಿಗೆ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ತಂದೆ ತರಕಾರಿ ಕೊಟ್ಟು ಹೋದ ನಂತರ ಮನೆಗೆ ಬಂದ್ರು ಕೂಡ ಸಾಂಬಾರನ್ನ ಮಾಡಿರಲ್ಲ. ಹೀಗಾಗಿ ತಂದೆ ಸಹಜವಾಗಿ ಏನ್ ಕೆಲಸ ಮಾಡ್ಕೊಂಡು ಬಂದು ಸುಸ್ತಾಗಿರುತ್ತೆ. ಸಹಜವಾಗಿ ಕೋಪದಲ್ಲಿ ಒಂದು ಮಾತು ಬೈತಾರೆ. ಇದರಿಂದಾಗಿ ಆಕೆ ಮನನೊಂದು ಸೌಜನ್ಯ ಆತ್ಮಹತ್ಯೆನ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಪಕ್ಕದ ಮನೆಗೆ ಸಾಂಬಾರನ್ನ ತರೋದಕ್ಕೆ ತೆರಳಿದಂತ ಸಂದರ್ಭದಲ್ಲಿ ಈ ಸೌಜನ್ಯ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಸಂಬಂಧ ಗೋಣಿಬೀಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕೂಡ ತನಿಖೆನ ನಡೆಸ್ತಿರ್ತಕ್ಕಂಥದ್ದು. ಅದೇ ವಿಚಾರಕ್ಕೆ ಕೇವಲ ಸಾಂಬಾರು ವಿಚಾರ ನೆಪ ಮಾತ್ರನ ಅಥವಾ ಇದರ ಹಿನ್ನೆಲೆ ಏನಿದೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಪೊಲೀಸರು ತನಿಖೆನ ಮಾಡ್ತಿರ್ತಕ್ಕಂಥದ್ದು. ಆದ್ರೂ ಕೂಡ 22 ವರ್ಷಕ್ಕೆನೆ ಕೇವಲ ಸಾಂಬಾರ್ ವಿಚಾರಕ್ಕೆ ಜೀವನ ಕಳ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ದುರದೃಷ್ಟ ಅಂತಾನೆ ಹೇಳ್ಬೋದು ಸಚಿನ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ